ಕೋಟಿಗಟ್ಟಲೆ ಜನರದೀವಿ, ಕೋಟಿಗಟ್ಟಲೆ ದೇವ್ರೂ ಅದ. ಆದ್ರೆ ನಿಜವಾದ ದೇವ್ರು ಯಾರಪ್ಪ ಅಂತ ಕೆಲವು ಮಂದಿ. ದೇವರೊಬ್ಬನೇ, ನಾಮ ಹಲವು ಅಂತಂದು. ಇರುವುದು ಪರಮಾತ್ಮ ಒಬ್ಬನ ಅದನ. ಆದ್ರೆ ನಾವು ನಾಮ ಹಲವು ಕೊಟ್ಟಿವಿ. ಹನುಮಪ್ಪ ಅಂತ ಕೊಟ್ಟಿವಿ, ಗಣಪತಿ ಅಂತ ಕೊಟ್ಟಿವಿ, ಶಿವ ಅಂತ ಕೊಟ್ಟಿವಿ, ಪಾರ್ವತಿ ಅಂತ ಕೊಟ್ಟಿವಿ, ಅಂಬಾಭವಾನಿ ಅಂತ ಕೊಟ್ಟಿವಿ. ಇವು ಎಲ್ಲ ನಮ್ಮಿಂದ ಹೆಸರು ಬಂದಾವ ಅವ್ರಿಗೆ. ದೇವ್ರಿಗೆ ದೇವರು ಸ್ವತಃ ಹೆಸರು ತೊಗೊಂಡಾನ. ಯಾರು ದೇವರಿಗೆ ಹೆಸರಿಟ್ಟಾರೇನೋ ಇಲ್ಲ. ಎಲ್ಲ ದೇವ್ರಿಗೂ ಹೆಸರು ನಾವೇ ಇಟ್ಟಿವಿ ಅಂದಾಗ ನಮ್ಮ ಕೈಯಾಗ ತಯಾರಾಗ್ಯಾವ ಎಲ್ಲ ದೇವರು. ಈಗ ರಾಮನ ಮೂರ್ತಿ ಅಯೋಧ್ಯದೊಳಗಿಟ್ರು. ಅದು ಮೂರ್ತಿ ಏನಾರು ತನ್ನಿಂದ ತಾನ ಬಂತನಲ್ಲೇ ಇಲ್ಲ. ಒಬ್ಬ ಶಿಲ್ಪಿ ಇದ್ದ, ಅವ ಕೆತ್ತದ, ಅದಕ್ಕೊಂದು ರೂಪವನ್ನು ಕೊಟ್ಟ. ಆ ರೂಪ ಕೊಟ್ಟಿದ್ದಕ್ಕೆ ರಾಮ ಅಂತಂದು ಪ್ರಚಲಿತ ಆಯಿತು. ಆಗ ಎಲ್ಲರೂ ರಾಮ 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 ಅಂತ ಹೋದ್ರು. ಆದ್ರೆ ಅದು ನಿಜವಾದ ರಾಮ ಅಂತ ನೋಡ್ತೀವಿ ನಾವು. ಅದು ಅದ್ರೊಳಗೆ ಏನೈತೆ ಅದ್ರೊಳಗೆ? ಈಗ ರಾಮನ ಮೂರ್ತಿ ಏನೈತೆ ಅದ್ರಾಗ? ಕಲ್ಲು ಬಿಟ್ರೆ ಇಲ್ಲ, ಕಲ್ಲು ಐತದು. ಕಲ್ಲು ಬಂಡೆ ತಂದು ಕಲ್ಲನ್ನು ಕೆತ್ತಿ ಕಲ್ಲನ್ನು ಮೂರ್ತಿ ಮಾಡಿ ಕಲ್ಲಿಗೆ ಶರಣ ಹೋಗ್ತಾರ. ಮತ್ತಿದು ಯಾವ ದೇವ್ರಪ್ಪ? ನಾವೇ ಚೇತನಾ ಶಕ್ತಿ ಏನು ಸ್ವರೂಪಿಗಳು ಅದೀವಿ, ನಾವೇ ದೇವರನ್ನು ಹುಡ್ಸಾಕತ್ತೀವಿ. ನಮಗೆ ಮನಸ್ಸಿಗೆ ಹೆಂಗೆ ಬರುತ್ತೆ ಹಂಗೆ. ಒಬ್ಬ ಶಿಲ್ಪಿ ಒಂದು ಕಲ್ಲು ನೋಡಿದ್ರೆ ಸಾಕು, ಇದರಲ್ಲಿ ಮೂರ್ತಿ ನನ್ನ ಕಡೆಯಿಂದ ಆಗುತ್ತೆ ಅನ್ನೋದು ಅವಂಗೆ ಚಾಣಾಕ್ಷತನದಿಂದ ಅದು ಕಂಡು ಬರ್ತೈತಿ. ಆ ಕಲ್ಲನ್ನು ಹೊತ್ತು ಒಯ್ದವ ಮೂರ್ತಿ ಮಾಡ್ತಾನೆ. ಹಿಂಗೆ ಒಬ್ಬನ ಮನೆ ಮುಂದೆ ಒಂದು ಕಲ್ಲು ಬಿದ್ದಿತ್ತದು, ಕರೆ ಕಲ್ಲು, ದೊಡ್ಡ ಕಲ್ಲು. ಅದು ಭಾಳ ದೊಡ್ಡದಿತ್ತು ಕಲ್ಲು. ಆ ಮನೆಯವಂಗೆ ಮಿಕ್ಕಿತ್ತು. ಯಾವಾಗ ಇದು ಒಯ್ಬೇಕಪ್ಪ ಕಲ್ಲು, ಯಾರು ಒಯ್ತಿದ್ರು ಒಯ್ಲಿ ಇದು ಅಂತಂದು, ನನಗೆ ಜಾಗನಾರಾಗತ್ತೆ ಏನಾರು ಇಡಾಕಂತಂದು ಒದ್ದಾಡ್ತಿದ್ನವ. ಆಗ ಒಬ್ಬ ಕೇಳ್ತಾನ, ಶಿಲ್ಪಿ ಬಂದು ಆ ಕಲ್ಲನ್ನು ನೋಡ್ತಾನ. ನೋಡಿ, ಇದು ಅಡ್ಡಿ ಇಲ್ಲ, ಕಲ್ಲು ಚಲೋ ಐತಿ, ನಮಗೆ ಇದು ಕಲ್ಲು ಕೊಡ್ತೀರೇನಂತ. ಅಯ್ಯೋ ಮೊದಲ ನಮಗೆ ಬ್ಯಾಡಾಗೈತಿ ಓ ಮಾರಾಯ, ಮೊದಲ ಇದು ಕಲ್ಲು ಅಂತಂದು ಅವ ಕೊಟ್ಬಿಡ್ತಾನ. ಅವಂಗೆ ಅವ ಒಯ್ದು ಒಂದು ಮೂರ್ತಿಯನ್ನು ಮಾಡ್ತಾನೆ. ಮೂರ್ತಿ ಮಾಡಿ ಅದು ಶೋಭಾಯಣ ಮತ್ತು ಆಗಿ ಎಲ್ಲರೂ ಪಾಳೆ ಹಚ್ತಾರದು ಆ ದರ್ಶನಕ್ಕೆ, ಆ ಮೂರ್ತಿ ದರ್ಶನಕ್ಕೆ. ಇವ ಏನು ಕಲ್ಲು ಕೊಟ್ಟಿರ್ತಾನಲ್ಲ, ಇವನು ಅಲ್ಲಿ ದರ್ಶನ ಮಾಡಕ್ಕೆ ನಿಂದಿರ್ತಾನೆ. ಎಲ್ಲರೂ ಭಕ್ತಿ ಭಾವದಿಂದ ಅಭಿಷೇಕ ಮಾಡೋದೇನು, ಏನೇನು ಅಂತಂದು ಹಾರ ತರೋದೇನು, ಕಾಯಿ ತರೋದೇನು ವಿಜೃಂಭಣೆಯಿಂದ ನಡೆದು ಬಿಡ್ತೈತದು. ಇವನು ಕಲ್ಲು ಕೊಟ್ಟಿರ್ತಾನಲ್ಲ, ಇವನು ಅಲ್ಲಿ ಹೋಗಿ ನಿಂದಿರ್ತಾನೆ ಪಾಳ್ಯಕ್ಕೆ. 1000 ಮಂದಿ ಇರ್ತೈತಿ, ಪಾಳ್ಯಕ್ಕೆ ನಿಂದಿರ್ತಾನ. ಅವ ಕೆತ್ತಿದವನು ಅಲ್ಲೇ ಇರ್ತಾನೆ. ಹಾಗೆ ಹಿಂಗೆ ಒಬ್ಬೊಬ್ಬರಿಗೆ ಬಿಡು ಮುಂದೆ ಅವ ನೋಡ್ದಾನ, ಪುಣ್ಯಾತ್ಮ ಅಂತ ಅವನ ಕಾಲು ಬೀಳ್ತಾನವ. ಶಿಲ್ಪಿ ಕೆತ್ತಿದವ ಅವನ ಕಾಲು ಬೀಳ್ತಾನ. ಎಲ್ಲರೂ ದಿಗ್ಭ್ರಮೆಗೊಳ್ತಾರ ಅಲ್ಲಿ ಮಂದಿ ಇರೋರು ಎಲ್ಲರೂ. ಏನವ ಕೆತ್ತಿದವಂಗೆ ನಾವು ಇಷ್ಟು ಮಂದಿ ಕಾಲು ಮುಗಿಯಾಕತ್ತೀವಿ, ಇವ್ನು ಕಾಲು ಮುಗಿಯಾಕತ್ತಾನಲ್ಲ, ಏನಿದು? ಆಗ ಕೇಳ್ತಾನ, ಮಾರಾಯ ನೀ ಕಲ್ಲು ಕೊಟ್ಟಿದ್ದಕ್ಕೆ ಇಷ್ಟು ವಿಜೃಂಭಣೆಯಿಂದ ನಡೆದೈತೆ ನಂದು ಅಂತಾನವ. ಅದಕ್ಕೆ ದೇವರು ಅಂದ್ರೆ ಏನಪ್ಪ ಹಂಗದ್ರ? ವಾಸ್ತವ್ಯದೊಳಗೆ ದೇವರು ಅಂದ್ರೆ ಏನು? ಅಂತಂದ್ರೆ ದೇಹವಿಲ್ಲದವನು. ಅಂದ್ರೆ ವರ್ಣಾಶ್ರಮ ಜಾತಿ ಏನು ಇಲ್ಲದವನು. ಅಂದ್ರೆ ಜ್ಞಾನ. ಯಾರಲ್ಲಿ ತಿಳುವಳಿಕೆ ಐತಿ, ಯಾರಲ್ಲಿ ಜ್ಞಾನ ಐತಿ, ಯಾರಲ್ಲಿ ಆ ಚೇತನಾ ಶಕ್ತಿಯಿಂದ ಅವ ಯಾವ ರೀತಿ ನಡೆದುಕೊಳ್ತಾನ, ನಡೆ ನುಡಿಯಲ್ಲಿ ಆತ ನಿಜವಾದ ದೇವರು ಅಂತ. ಅದಕ್ಕೆ ಶರಣರು ಇವು ಯಾವ ದೇವರನ್ನು ಮೆಚ್ಚಲಿಲ್ಲ. ಅವರು ದೇವ್ರು ಕಾಡಕತ್ತಾವ ಅಂತಾರೆ. ದೇವ್ರು ಕಾಡಕತ್ತಾವ ಬಾ ಅಂತಂದು ಅವು ಮಣ್ಣಾಗ ಹೋಗುದಂತ. ಒಬ್ಬ ಒಯ್ದು ದೇವ್ರ ಬ್ಯಾಡ ನಮಗೆ ಕಾಡಕತ್ತಾವ ಅಂತಂದು. ಒಬ್ಬವ ಅಡಚಣೆ ಬಂತಂತ ಅವು ಬಂಗಾರದ ದೇವ್ರ ಮಾರಿಬಿಟ್ನಂತ. ಅಡಚಣೆ ಬಂದಾಗ ಮತ್ತೆ ಯಾರೇನು ತಮ್ಮ ತಿಳುವಳಿಕೆ ಅನುಸಾರವಾಗಿ ಅವರು ಮಾಡಿಬಿಡ್ತಾರೆ. ಅದಕ್ಕೆ ನಿಜವಾದ ದೇವ್ರು ಅಂದ್ರೆ ಏನಪ್ಪ ಹಂಗಾದ್ರೆ? ಅದಕ್ಕೆ ಇಲ್ಲಿ ಹೇಳ್ತಾರವರು, ನೈನಂ ಛಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತಾಪೋ ನ ಶೋಷಯತಿ ಮಾರುಕ ಅಂದ್ರೆ ಅವರು. ಇಲ್ಲಿ ದೇವ್ರು ಹೆಂಗದಾನಂತಂದ್ರೆ ಅವಂಗ ಶಸ್ತ್ರಲಿದ್ದ ಕಡ್ಯಾಗ ಬರೋದಿಲ್ಲ. ಯಾವುದು ಕಣ್ಣಿಗೆ ನಮಗೆ ವಸ್ತು ಕಾಣುತ್ತೆ ಅದು ನಾವು ತುಂಡುಗಳನ್ನು ಹಾಕಬಹುದು. ಕಣ್ಣಿಗೆ ಕಾಣೋದ್ರ ವಸ್ತು ಮತ್ತು ನಾವು ಹೆಂಗೆ ತುಂಡು ಹಾಕಕ್ಕೆ ಬರ್ತದೆ?
ಈಗ ನಾವು ಅದೀವಿ ಭೂಮಿ ಮೇಲೆ ಅದೀವಿ, ಭೂಮಿ ಕಾಣುತ್ತೆ ನಮಗೆ. ಆದ್ರೆ ನಾವು ನಿಜವಾಗಿ ಇರಾಕ ನಮಗೆ ಮುಖ್ಯ ಏನೈತಿ? ನಮ್ಮ ಶರೀರದೊಳಗೆ ಪ್ರಾಣವಾಯು ಐತಿ. ಪ್ರಾಣವಾಯು ಇದ್ದಲ್ಲೇ ನಾ ಮಾತಾಡಕತ್ತೀನಿ, ಪ್ರಾಣವಾಯು ಇದ್ದಲ್ಲೇ ನಾ ಭೂಮಿಗೆ ಒದಿತೀನಿ, ಹೇಳ್ತೀನಿ, ಕುಂದಿರ್ತೀನಿ, ನಡಿತೀನಿ. ಪ್ರಾಣವಾಯು ಹೋತಂತಂದ್ರೆ ಮತ್ತು ಆ ಪ್ರಾಣವಾಯುವಿನಲ್ಲಿ ಶಕ್ತಿ ಐತಿಲ್ಲ. ಮತ್ತು ಪ್ರಾಣವಾಯು ಏನಾರು ಕಾಣುತ್ತಾನ ಕಣ್ಣಿಗೆ? ಪ್ರಾಣವಾಯು ಕಣ್ಣಿಗೆ ಕಾಣುತ್ತಾನ? ಅದು ಏನು ಹಿಡಿಯಕ್ಕೆ ಬರ್ತಾನ ನಮಗೆ? ಪ್ರಾಣವಾಯು ಎಂಥ ವಿಜ್ಞಾನಿ ಅಲ್ಲಿ ಏನು ಬೇಕಾದವ ಅಲ್ಲವ, ಪ್ರಾಣವಾಯು ಹಿಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಅಗ್ನಿನಿಂದ ಸುಡಾಕೂ ಸಾಧ್ಯ ಇಲ್ಲ, ನೀರಾಗ ನೆನೆಸಾಕು ಸಾಧ್ಯ ಇಲ್ಲ. ಅಂಥದ್ದು ಒಂದು ಚೇತನಾ ಶಕ್ತಿ ಐತದು. ಆ ಚೇತನಾ ಶಕ್ತಿಲಿದ್ದ ಈ ಬ್ರಹ್ಮಾಂಡ ಉತ್ಪತ್ತಿ ಆಗೈತಿ. ಆ ಬ್ರಹ್ಮಾಂಡನ ಶರಣರು ಲಿಂಗದ ರೂಪದಲ್ಲಿ ತಂದ್ರವರು. ಇಡೀ ಬ್ರಹ್ಮಾಂಡನ ಎನ್ನ ಕರಸ್ಥಳಕ್ಕೆ ನನ್ನ ಕೈಯಾಗ ಅದನ್ನ ಬಂದು ನಿಂತೈತಂತಂದು ಭಾವನೆ ಆಗ್ಬೇಕು ನಮಗೆ. ಆ ಭಾವವನ್ನು ತುಂಬ್ಕೋಬೇಕು ನಾವು. ಅದಕ್ಕೆ ಇಲ್ಲೇನಂದ್ರವರು ಸಹಜ ಭಾವ ನಿಜಕ್ಕೆ ಕೂಡಲ ಸಂಗಮ ದೇವ. ಸಹಜ ಭಾವ ಇರ್ಬೇಕು ನಮ್ಮ ಕಡೆ. ನಾವು ಹೆಂಗೆ ಬಂದೀವಿ ಅಂತಂದ್ರೆ ಕಾಣುತ್ತಿರುವುದು ಕಾಣದೇ ಇರುವುದರಿಂದ ನಾವು ಏನು ಹಿಂಗೆ ನೋಡಾಕತ್ತೀವಿ, ಈ ಜಗತ್ತನ್ನು ಒಂದು ಕಾಣಲಾರದ ಒಂದು ಶಕ್ತಿಲಿದ್ದಿದ್ದು ಆಗೈತಿ ಜಗತ್ತು. ಮತ್ತು ಅದು ಕಾಣಲಾರ್ದ ಶಕ್ತಿನ ದೇವರ ಇಲ್ಲಪ್ಪ ಅಂತಂದ್ರೆ ನಾವೇನು ನೋಡಕ್ಕೆ ಸಾಧ್ಯ? ಏನೂ ನೋಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಣುತ್ತಿರುವುದು ಕಾಣದೇ ಇರುವುದರಿಂದ ಬಂದೈತಿ. ಆ ಒಂದು ಚೇತನಾ ಶಕ್ತಿ ಐತದು, ಅದರಿಂದ ಈ ಜಗತ್ತು ಉತ್ಪತ್ತಿ ಆಗೈತಿ. ಜಗತ್ತಿಲಿದ್ದ ನಾವು ಉತ್ಪತ್ತಿ ಆಗೈತಿ. ಇಲ್ಲಿ ಹೇಳ್ತಾರೆ ಅವರು, ತಿಳಿದಿರುವುದು ತಿಳಿಯದೇ ಇರುವುದರಿಂದ ಬಂದಿದೆ. ನಾವು ಈಗ ತಿಳಿಯಾಕತ್ತೀವಿ ಅಂತಂದ್ರೆ ಏನು ತಿಳಿಲಾರ್ದಂಗೆ ಐತು ವಸ್ತು, ಅದರಿಂದ ನಾವು ತಿಳುವಳಿಕೆ ಆಗಕತ್ತೀವಿ. ಅಂದರೆ ಅದೇ ಗರ್ಭದ ಹೊರಗೆ ಬಂದ ಮಗು ಏನೊಂದು ತಿಳುವಳಿಕೆ ಇರುವುದಿಲ್ಲ, ಆದ್ರೆ ನಗತೈತೆ ಯಾಕದು? ನಗತೈತೆ ಯಾಕೆ? ನಿದ್ದೆ ಮಾಡ್ತಿರ್ತೈತಿ ಆದರೂ ನಗತಿರ್ತೈತಿ. ಯಾಕೆ? ಇಷ್ಟು ಮಂದಿ ತಾಯಂದಿರದೀವಿ, ಒಬ್ಬರ ಮಕ್ಕಳಿಗೆ ನಾವು ಪ್ರಶ್ನೆ ಮಾಡಿದೆ, ನಾವು ಹೊಡೆದು ಎಬ್ಬಿಸ್ತೀವಿ, ಮತ್ತು ನಗಾಕತ್ತೈತಿ ನೋಡು, ಆಳಾಕತ್ತೈತಿ ನೋಡು ಅಂತಂದು. ಹಿಂಗೆ ಕಾಣದೇ ಇರುವ ಒಂದು ಅಭೂತಪೂರ್ವವಾದ ಒಂದು ಶಕ್ತಿ ಐತಿ. ಅದಕ್ಕೆ ಅದು ನಮ್ಮೊಳಗೂ ಐತಿ, ಪ್ರತಿಯೊಂದು ಜೀವರಾಶಿಯೊಳಗೂ ಐತಿ. ನಾವೇನು ಇಲ್ಲಿ ಎಲ್ಲರೂ ಶರಣ ಕೂತೀವಲ್ಲ, ಎಲ್ಲದರೊಳಗೂ ಐತಿ ಅದು ಅಮೋಘವಾದಂಥ ಒಂದು ಶಕ್ತಿ. ನಮ್ಮ ಒಳಗೆ ಐತದು. ಕಟ್ಟಿಗೆ ಒಳಗೆ ಅಗ್ನಿ ಐತಿ, ಹಾಲಿನೊಳಗೆ ತುಪ್ಪ ಐತಿ, ನೀರಿನೊಳಗೆ ಮೃದು ಐತಿ, ರುಚಿ ಐತಿ. ಮತ್ತು ಎಲ್ಲದ್ರೊಳಗೆ ಅಂಥವು ನಾವು ಉಪಯೋಗ ಮಾಡೋ ಸಾಮಾನ್ದೊಳಗವ ಅದಾನ ಅಂದಾಗ ನನ್ನಲ್ಲಿ ಇರಲಾರನೆ ನಾನೇ ಎಲ್ಲ ಉಪಯೋಗ ಮಾಡವ. ಮನುಷ್ಯ ಜಾತಿ ಎಲ್ಲವನ್ನು ಭೌತಿಕವಾದ ವಸ್ತುಗಳನ್ನು ಉಪಯೋಗ ಮಾಡೋದಂತಂದ್ರೆ ಮನುಷ್ಯ ಬಿಟ್ಟರೆ ಪ್ರಾಣಿಗಳು ಏನು ಉಪಯೋಗ ಮಾಡೋದಿಲ್ಲ. ಅವು ನಮ್ಮಂಗೆ ಸಂಸಾರ ಮಾಡ್ತಾವೆ, ಅವು ನಮ್ಮಂಗೆ ಮಕ್ಕಳು ಹಿಡಿತಾವೆ, ಅವು ನಮ್ಮಂಗೆ ಇರ್ತಾವೆ. ಆದ್ರೆ ಆ ಪ್ರಾಣಿಗೆ ನಮಗೆ ಏನು ಡಿಫ್ರೆನ್ಸ್ ಐತಿ ಇಲ್ಲೇ? ಅದಕ್ಕೆ ತಿಳುವಳಿಕೆ ಇಲ್ಲ. ನಮಗೆ ತಿಳುವಳಿಕೆ ಕೊಟ್ಟ ಪರಮಾತ್ಮ. ಅದು ಹಳಸಿದ್ದು ತಿಂತೈತಿ, ನಾವು ಹಳಸಿದ್ದಿಲ್ಲೇ ಇತ್ತಂದ್ರೆ ಸರಿಸಿಬಿಡ್ತೀವಿ ನಾವು. ಹಂಗೆ ದೇವರು ಸಹಜ ಭಾವವನ್ನು ಅಳವಟ್ಟು ಅನ್ನವ. ಈಗ ನಾವು ಜಳಕ ಮಾಡ್ತಿರ್ತೀವಿ, ಒಂದು ತೆಮ್ಗೆ ಹಾಕ್ತೀವಿ, 2 ತೆಮ್ಗೆ ನೀರು ಹಾಕ್ತೀವಿ, ಹಾಕುವಂಗೆ ಹಾಕ್ತೀವಿ ನಾವು. ಏನಾರ ನೀರು ಇಲ್ಲಿ ಈ ಮೈಗೆ ಹತ್ತೈತೇನ, ಈ ಕಾಲಿಗೆ ಹತ್ತೈತೇನ ಅಂತಂದು ನಾವು ಯಾರಾದರೂ ಪರೀಕ್ಷೆ ಮಾಡ್ತೀವನ? ಇಲ್ಲ. ಯಾಕಂದ್ರೆ ದಿನಾಲೂ ಜಳಕ ಮಾಡ್ತೀವಿ, ಅದು ಸಹಜ. ಅದು ಹಂಗೆ ನಮ್ಮಲ್ಲಿಯೂ ಕೂಡ ಆ ಪರಮಾತ್ಮ ಸಹಜ ಭಾವದಿಂದ ಅದಾನವ. ನಾವಿಲ್ಲೇ ನಮ್ಮ ಭಾವವನ್ನು ವ್ಯಕ್ತ ಮಾಡಬೇಕಾಗೈತಿ. ಎಷ್ಟು ಮೂರ್ತಿ ಪೂಜೆ ಮಾಡಿದ್ರೇನು, ಎಷ್ಟು ದೇವ್ರಿಗೆ ಹೋದ್ರೇನು, ಯಾರು ಉದ್ಧಾರ ಆದರು? ಯಾರೂ ಉದ್ಧಾರ ಆಗೋದೇ ಇಲ್ಲ. ನಮ್ಮ ಮನಸ್ಸಿನ ಭಾವನೆಗಳು. ಅದಕ್ಕೆ ನಮ್ಮ ಮನಸ್ಸನ್ನು ಸ್ಥಿರಸಾಯಿ ಮಾಡಬೇಕಾಗೈತೆ ನಾವು. ನಮ್ಮ ಮನಸ್ಸನ್ನು ಮೊದಲು ನಮ್ಮ ಮನಸ್ಸು ಸ್ವಚ್ಛ ಇತ್ತು ಅಂತಂದ್ರೆ ಅದು ಕನ್ನಡಿಯೊಳಗೆ ನಮ್ಮ ಮಕ ಕಾಣುತ್ತೆ. ಹಂಗೆ ಆ ಪರಮಾತ್ಮನ ಸ್ವರೂಪ ನಮಗೆ ಕಂಡು ಬರ್ತೈತಿ. ಈಗ ಅಂತಾಳಲ್ಲ ತಾಯಿ, ನನ್ನ ಮಗ ಕೃಷ್ಣ ಇದ್ದಂಗೆ ಅದಾನ ನೋಡು, ನನ್ನ ಮಗ ಬಲರಾಮ್ ಇದ್ದಂಗೆ ಅದಾನ ನೋಡು,
ಅಂತಂದ್ರೆ ಅದೇ ಭಾವವನ್ನು ಅಲ್ಲಿ ವ್ಯಕ್ತಪಡಿಸಿದ್ಲಿಲ್ಲ ತಾಯಿ. ಯಾರಿಗೆ ವ್ಯಕ್ತಪಡಿಸಿದ್ಲು? ಮಗ್ಗ. ಹಡ್ದವ್ರು ಯಾರು? ಆಕಿನ. ಮತ್ತು ನನ್ನ ಮಗ ಬಲರಾಮ ಅದಾನ, ಕೃಷ್ಣ ಅದಾನ, ಬಸವಣ್ಣ ಅದಾನ ಅಂತಾಳಂತಂದ್ರೆ ತಾಯಿ ಇಲ್ದಂಗೆ ಅದಾಳನ. ಮತ್ತು ಆಕೆಯ ಸ್ವರೂಪನ ಆ ಮಕ್ಕಳಲ್ಲಿ ಬಂದಿರ್ತೈತಿ, ತಾಯಿ ಗುಣನ ಮಕ್ಕಳಲ್ಲಿ ಬಂದಿರ್ತೈತಿ. ಹಂಗೆ ಪರಿಶುದ್ಧವಾದ ನಮ್ಮ ಮನಸ್ಸು ಬುದ್ಧಿ ಇತ್ತಂದ್ರೆ ಏನೆಲ್ಲವನ್ನು ನಾವು ಸಾಧಿಸಬೇಕು ಅಂತಂದು ಇಲ್ಲಿ ಶರಣರು ನಮಗೆ ತೋರಿಸ್ಕೊಡ್ತಾರೆ. ಆದರೆ ನೀನು ದೇವ್ರದೇಳ ನಾನು ದೇವ್ರದಿನ ಅಂತ ನಾ ಹೊರಗೆ ಹೊಂಟನೆ ಅಂದ್ರೆ ಅಲ್ಲ, ಕೇವಲ ಸಹಜ ಭಾವ ಅಂದನವ. ಅದಕ್ಕೆ ಬಾಯದಲ್ಲಿ ಬಳಸದಿರು ಅದ್ವೈತವನ್ನು ಅಂದ್ರವರು ನಿಜಗುಣವ್ರು. ಒಂದು ಕಡೆ ಬಾಯದಲ್ಲಿ ಬಳಸದಿರು ಅದ್ವೈತವನ್ನು. ಈ ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದೇ ಒಂದು. ಅದನ್ನು ನೀನು ಹೊರಗೆ ನಾ ದೇವ್ರದಿನಿ ಅಂತಂದು ಬಳಸಕ್ಕೆ ಹೋಗಬೇಡ. ನಿನ್ನೊಳಗೆ ನೀನು ಕೋಹಂ ಭಾವನೆಯನ್ನು ಒಳ್ಳು ಅನ್ನವ. ನೀ ತಿಳ್ಕೊಂಡು ನೀ ಸುಮ್ಮನಿರು. ನಾನು ಪರಮಾತ್ಮನ ಅದೀನಿ, ನನ್ನಲ್ಲಿನೂ ಪರಮಾತ್ಮ ಅದಾನ. ನಾನು ಎಲ್ಲೆಲ್ಲೋ ತಿರುಗಾಡಕತ್ತೀನಿ. ಎಲ್ಲ ಅವು ಕಲ್ಲ ಸ್ಥಾವರಕ್ಕದಾವು. ಅದಕ್ಕೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಎಲ್ಲ ಇವು ನಾಶ ಆಗು ಇದಕ್ಕೆ ನಾನು ಅಡ್ಡಾಡಕತ್ತೀನಿ. ಇದು ಅಲ್ಲ, ನನ್ನಲ್ಲಿನೂ ಅದು ಪರಮಾತ್ಮ ಅದಾನ. ವಿಚಾರ ಶಕ್ತಿ ಐತಿ, ಬುದ್ಧಿ ಕೊಟ್ಟಾನ, ಶಕ್ತಿ ಕೊಟ್ಟಾನ, ಎಲ್ಲನೂ ಕೊಟ್ಟಾನ. ನನ್ನ ಕಡೆಯಿಂದ ಏನಾಗತ್ತೆ ಅದು ನಾವು ಮಾಡ್ಕೊಂಡು ಹೋಗ್ಬೇಕಂತಂದು ಇಲ್ಲಿ ಬಸವಣ್ಣ ಅವರು ಹೇಳ್ಕೊಡ್ತಾರೆ.